ನೋಡಿ, ಒಂದು ಕಡೆ ಸಚಿವ ಸಂಪುಟಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರಿಕೊಳ್ಳೋದಕ್ಕೆ ಹೊಸ ಮುಖಗಳು ಕೂಡ ಹಾತೊರಿತಾ ಇದ್ದಾರೆ. ನಮಗೂ ಕೂಡ ಸಚಿವ ಸ್ಥಾನವನ್ನು ಕೊಡಿ, ಒಂದು ಬಾರಿ ಅವಕಾಶ ಕೊಡಿ, ನಾವು ಕೂಡ ಸಾಕಷ್ಟು ಕನಸುಗಳನ್ನು ಕಂಡಿದ್ದೀವಿ, ಒಂದಷ್ಟು ಆಸೆಗಳಿದೆ, ಒಂದಷ್ಟು ಪ್ಲಾನಿಂಗ್ಗಳನ್ನು ಮಾಡ್ಕೊಂಡಿದ್ದೀವಿ, ಅದೆಲ್ಲವೂ ಕೂಡ ಈಡೇರಬೇಕು ಅಂತ ಹೇಳಿದ್ರೆ ನಾವು ಕೂಡ ಸಚಿವರಾಗಬೇಕು. ಬರೀ ಹಳಬರಿಗೆ ನೀವು ಮಣೆ ಹಾಕಿದ್ರೆ, ಬರೀ ಆದವರೇ ಮಂತ್ರಿಗಳಾದರೆ ನಮಗೆ ಯಾವಾಗ ಅನ್ನೋದು. ಅದರ ಜೊತೆಗೆ ಹೈಕಮಾಂಡ್ ಕೂಡ ಒಲವನ್ನು ತೋರಿಸಿದೆ. ಈ ಬಾರಿ ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಲವು ತೋರಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಲವನ್ನು ಹೊಂದಿದ್ದಾರೆ. ಆದಷ್ಟು ಎರಡನೇ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಯುವ ನಾಯಕರುಗಳಿಗೆ, ಯಂಗ್ಸ್ಟರ್ಸ್ಗಳಿಗೆ ಮಣೆ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾಕಂದರೆ 2028ಕ್ಕೆ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಯುವಕರಿಗೆ ಹೆಚ್ಚಿನದಾಗಿ ಮಣೆ ಹಾಕಬೇಕು. ತಮಿಳುನಾಡಿನ ಚುನಾವಣೆ ತಗೊಳ್ಳಿ. ಆ ಚುನಾವಣೆಯ ಸಂದರ್ಭದಲ್ಲಿ ಟಿವಿಕೆ ಯಾವ ರೀತಿ ಮ್ಯಾಜಿಕ್ ಮಾಡುತ್ತೆ, 3 ಬರಲ್ಲ ಅಂತ ಹೇಳ್ತಾ ಇದ್ರು ವಿಜಯ್ ಅವರ ಟಿವಿಕೆ ಪಕ್ಷ. 100ಕ್ಕೂ ಹೆಚ್ಚು ಸ್ಥಾನಗಳನ್ನು ತೆಗೆದುಕೊಂಡು ಮ್ಯಾಜಿಕ್ ಮಾಡುತ್ತೆ. ಅಂದರೆ ಅಲ್ಲಿ ಯುವಕರು ದೊಡ್ಡ ಮಟ್ಟದಲ್ಲಿ ವಿಜಯ್ ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಹಾಗಾಗಿಯೇ ಎಲ್ಲವನ್ನ ಮನಗಂಡು ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ ಅಂತ ಹೇಳಿದ್ರೆ ಯುವಕರಿಗೆ ನಾವು ಹೆಚ್ಚಿನ ಸ್ಥಾನಮಾನವನ್ನು ಕೊಡಬೇಕು. ಹಾಗಾಗಿ ಡಿ ಕೆ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಮಣೆಯನ್ನು ಹಾಕಲಾಗ್ತಾ ಇದೆ. ಒಂದಷ್ಟು ಹೊಸ ಮುಖಗಳ ಹೆಸರು ಕೂಡ ಕೇಳಿಬರ್ತಾ ಇದೆ. ಖಂಡಿತ ಇದು ಹೌದಾ, ಶಾಕಿಂಗ್ ಅಂತ ಅನ್ಸಿದ್ರು ಕೂಡ ಇವರು ಕೂಡ ಡಿ ಕೆ ಸಂಪುಟಕ್ಕೆ ಸೇರ್ಪಡೆಯಾಗೋದು ಪಕ್ಕಾ ಫಿಕ್ಸ್ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ಹೈಕಮಾಂಡು ಕೂಡ ಒಲವನ್ನು ತೋರಿಸ್ತಾ ಇದೆ. ಹೀಗಾಗಿ ಯುವ ಮುಖಗಳು ರೇಸ್ನಲ್ಲಿದೆ. ನೋಡಿ, 2-3 ಬಾರಿ ಶಾಸಕರಾಗಿರುವಂಥವರು, ಅದರ ಜೊತೆಗೆ ಮೊದಲ ಬಾರಿಗೆ ಶಾಸಕರಾಗಿರುವ ಇವರು ಕೂಡ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಒತ್ತಡ, ಲಾಬಿಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಪೈಕಿ ಮೊದಲನೇ ಇರೋದು ಶರತ್ ಬಚ್ಚೇಗೌಡ ಅವರು ಪಕ್ಷೇತರರಾಗಿ ನಿಂತರೂ ಕೂಡ ಸ್ವಂತ ಬಲದಿಂದ ಗೆದ್ದು ಅವರು ಶಾಸಕರಾದಂಥವರು. ಅದಾದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಅವರ ವರ್ಚಸ್ಸು ಎಷ್ಟಿದೆ ಅನ್ನೋದು ಗೊತ್ತಿದೆ. ಸೊ ಆ ಕಾರಣದಿಂದಲೇ ಶರತ್ ಬಚ್ಚೇಗೌಡರು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳಷ್ಟು ಆಪ್ತರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷ ಶರತ್ ಬಚ್ಚೇಗೌಡರ ಮೇಲಿದೆ. ಹಾಗಾಗಿ ಶರತ್ ಬಚ್ಚೇಗೌಡರ ಹೆಸರು ಕೂಡ ಬಹಳಷ್ಟು ಕೇಳಿಬರ್ತಾ ಇದೆ. ಶರತ್ ಬಚ್ಚೇಗೌಡರು ಕೂಡ ಮಿನಿಸ್ಟರ್ ಆಗ್ತಾರೆ ಡಿ ಕೆ ಸಂಪುಟದಲ್ಲಿ, 2ನೇ ಲಿಸ್ಟಲ್ಲಿ ಅವರ ಹೆಸರಿರುತ್ತೆ ಅಂತ ಹೇಳಿ. ಮತ್ತೊಂದು ಕಡೆ ದರ್ಶನ್ ಧ್ರುವನಾರಾಯಣ್ ಅವರು ಅಕಾಲಿಕವಾಗಿ ನಿಧನ ಹೊಂದ್ತಾರೆ ಅನಾರೋಗ್ಯದ ಸಮಸ್ಯೆಯಿಂದ. ಅವರ ಕೊಡುಗೆ ಕಾಂಗ್ರೆಸ್ಗೆ ಎಷ್ಟಿದೆ ಅಂತ ಗೊತ್ತು. ಅವರ ಮಗ ನಿಂತು ಜಯಬೇರಿಯನ್ನು ಬಾರಿಸ್ತಾರೆ. ಹಾಗಾಗಿ ಅವರ ತಂದೆ ಇದ್ದಿದ್ರಾದ್ರೂ ಸಚಿವ ಸ್ಥಾನವನ್ನು ಕೊಡಬೇಕಾಗಿತ್ತು. ಸೊ ಇದೆಲ್ಲವನ್ನು ಕನ್ಸಿಡರ್ ಮಾಡಿ ದರ್ಶನ್ ಧ್ರುವನಾರಾಯಣ್ ಅವರನ್ನು ಕೂಡ ಡಿ ಕೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಪ್ರದೀಪ್ ಈಶ್ವರ್ ತಮ್ಮ ಭಾಷಣಗಳ ಮುಖಾಂತರ, ತಮ್ಮ ಮಾತುಗಳ ಮುಖಾಂತರವೇ ಪದೇ ವಿವಾದಕ್ಕೂ ಕೂಡ ಈಡಾಗ್ತಾರೆ. ಸೊ ಪ್ರದೀಪ್ ಈಶ್ವರ್ ಅವರು ಕೂಡ ಹೇಳಿದ್ರು, ನನಗೂ ಕೂಡ ಖಾತೆ ಕೊಡಿ, ನಾನು ಕೂಡ ನಿಭಾಯಿಸ್ತೀನಿ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಮ್ಯಾಜಿಕ್ ಮಾಡಿದ್ರು ಬರೀ ಅವರ ಮಾತಿಂದನೇ. ಸೊ ಹಾಗಾಗಿ ಯುವಕರನ್ನು ಒಗ್ಗೂಡಿಸುವಂತಹ ಶಕ್ತಿ ಅವರಲ್ಲಿ ಇರೋದ್ರಿಂದ ಪ್ರದೀಪ್ ಈಶ್ವರ್ ಅವರಿಗೆ ಮಣೆ ಹಾಕುವ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ಕೂಡ ರೇಸಲ್ಲಿದ್ದಾರೆ. JDS ಅಲ್ಲಿದ್ದಾಗಲೂ ಕೂಡ ಬಾಲಕೃಷ್ಣ ಅವರು ಮಿನಿಸ್ಟರ್ ಆಗೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಕಾಂಗ್ರೆಸ್ಸಿಗೆ ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರು, ಎಂಥದ್ದೇ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಕೊಟ್ಟವರಲ್ಲ. ಹಾಗಾಗಿ ಮಾಗಡಿ ಬಾಲಕೃಷ್ಣ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. 2ನೇ ಲಿಸ್ಟಲ್ಲಿ ಅವರು ಕೂಡ ಇರ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಡಾಕ್ಟ್ರು ಕುಣಿಗಲ್ ರಂಗನಾಥ್ ಅವರು ಒಬ್ಬ ಅದ್ಭುತವಾದಂತಹ ಕೆಲಸಗಾರರು. ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಅಂತ ಹೇಳೋದಕ್ಕಿಂತ ಒಬ್ಬ ಅದ್ಭುತವಾದಂತಹ ರಾಜಕಾರಣಿ, ಒಬ್ಬ ಅದ್ಭುತವಾದಂತಹ ವ್ಯಕ್ತಿ, ಒಬ್ಬ ಎಜುಕೇಟೆಡ್ ಆಗಿರುವಂಥವರು,
ಕ್ಷೇತ್ರದ ಜನರ ಕೈಗೆ ಬಹಳ ಈಸಿಯಾಗಿ ಸಿಗುವಂತಹ MLA ಕುಣಿಗಲ್ ರಂಗನಾಥ್ ಅವರು. ಆ ಭಾಗದಲ್ಲಿ ಬಹಳಷ್ಟು ಹೆಸರು ಮಾಡಿದ್ದಾರೆ. ಜನರು ಕುಣಿಗಲ್ ರಂಗನಾಥ್ ಅಂತ ಹೇಳಿದ್ರೆ ಇಂಥ MLA ಇರಬೇಕು ಅಂತಲೂ ಕೂಡ ಹೇಳಿಸ್ಕೊಂಡಿರುವಂತಹ MLA. ಒಬ್ಬ ಯಂಗ್ಸ್ಟರ್ ಇದ್ದಾರೆ, ವೃತ್ತಿಯಲ್ಲಿ ವೈದ್ಯರು ಕೂಡ. ಸೊ ಹಾಗಾಗಿ ಕುಣಿಗಲ್ ರಂಗನಾಥ್ ಅವರ ಹೆಸರು ಕೂಡ ರೇಸಲ್ಲಿದೆ. ಮತ್ತೊಂದು ಕಡೆ ರಮೇಶ್ ಬಂಡಿಸಿದ್ದೇಗೌಡ ಅವರ ಹೆಸರು ಕೂಡ ರೇಸಲ್ಲಿದೆ. ರಾಘವೇಂದ್ರ ಹಿಟ್ನಾಳ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಗುಬ್ಬಿ ಶ್ರೀನಿವಾಸ್ ಅವರನ್ನು ಮಿನಿಸ್ಟ್ರು ಮಾಡಬೇಕು ಅನ್ನುವ ಕ್ಯಾಂಪೇನ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಗುಬ್ಬಿ ಶ್ರೀನಿವಾಸ್ ಅವರು DK ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರಾ ನೋಡಬೇಕು. ಮತ್ತೊಂದು ಕಡೆ ಅಶೋಕ್ ಪಟ್ಟಣ್ ಅವರು ಡೆಲ್ಲಿಗೆ ಹೋಗಿ ಕದ ತಟ್ಟಿ ಬರ್ತಾ ಇದ್ದಾರೆ. ಇನ್ನೂ ಡೆಲ್ಲಿಯಲ್ಲೇ ಮೋಸ್ಟ್ಲಿ ಠಿಕಾಣಿ ಹೂಡಿರಬಹುದು ಅಶೋಕ್ ಪಟ್ಟಣ್. ಅದರ ಜೊತೆಗೆ AS ಪೊನ್ನಣ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಕಂಪ್ಲಿ ಗಣೇಶ್ ಅವರು ಕೂಡ ಮಿನಿಸ್ಟರ್ ಆಗಬಹುದು. ಬಸಂತಪ್ಪ, ಲಕ್ಷ್ಮಣ್ ಸವದಿ, ಇಲ್ಲಿ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಬ್ಬರ ನಡುವೆ ಒಂದು ರೀತಿಯಲ್ಲಿ ಫೈಟ್ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಲಕ್ಷ್ಮಣ್ ಸವದಿಗೆನ್ನ ಮಾಡಲಾಗುತ್ತಾ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಮತ್ತೊಮ್ಮೆ ಮಂತ್ರಿ ಮಾಡಲಾಗುತ್ತಾ ಕಾದು ನೋಡಬೇಕು. ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ರೇಸಲ್ಲಿದ್ದಾರೆ. ಬಸವರಾಜ್ ಶಿವಗಂಗಾ ಅವರು ಕೂಡ ರೇಸಲ್ಲಿದ್ದಾರೆ. ಶ್ರೀನಿವಾಸ್ ಮಾನೆ ಅವರು ಕೂಡ ಇದ್ದಾರೆ. ನಯನ ಮೋಟಮ್ಮ, ನಾನಾಗಲೇ ಹೇಳಿದ್ನಲ್ಲ ಯಂಗ್ಸ್ಟರ್ಗಳಿಗೆ ಮಣೆ ಹಾಕಲಾಗುತ್ತೆ ಅಂತ, ಎಜುಕೇಟೆಡ್ ಇದ್ದಾರೆ. ಸೊ ಮೋಟಮ್ಮ ಅವರ ಪುತ್ರಿ ನಯನ ಮೋಟಮ್ಮ. ಸೊ ನಯನ ಮೋಟಮ್ಮ ಮಹಿಳಾ ಕೋಟಾದ ಅಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಾನ್ಸ್ ಕೊಟ್ಟಾಗಿದೆ. ಸೊ ನಯನ ಮೋಟಮ್ಮ ಅವರಿಗೂ ಕೂಡ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಬಹಳಷ್ಟಿದೆ. ನಾನು ಆಗಲೇ ಹೇಳಿದೆ ಪ್ರದೀಪ್ ಈಶ್ವರು, ಇನ್ನೂ ಸಾಕಷ್ಟು ಜನ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸೊ ನೋಡೋಣ ಯಾರಿಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗತ್ತೆ. ಧನ್ಯವಾದ.